ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರುಣಿ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ವಿಡಿಯೋದಲ್ಲಿ ಟೆಕ್ಸ್ಟ್ ಬುಕ್ ಫೈನಲಿ ಬರುವಂತಹ ಬ್ಲಾಕ್ 2ನಲ್ಲಿ ಹಳಗನ್ನಡ ವ್ಯಾಕರಣ ಮತ್ತು ಶಬ್ದಮಣಿ ದರ್ಪಣಂ ಅದರ ಬಗ್ಗೆ, ನಾಮಕರಣ ಭಾಗ 1ರ ಬಗ್ಗೆ ಇವತ್ತಿನ ಲೆಸನಲ್ಲಿ ತಿಳ್ಕೊಳ್ಳೋಣ. ಹಾಗೆ ಬ್ಲಾಕ್ 2 ಲೆಸನ್ ನಂಬರ್ ಘಟಕ 7. ಸೊ ನಾನು ಲೆಸನ್ ಅಂತ ಮೆನ್ಷನ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಇವಾಗ ಫಸ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ. ಯಾಕಂದರೆ ನಿಮಗೆ ಆಪ್ಷನಲ್ ಕನ್ನಡದ ಬಗ್ಗೆ ಆಗಿರ್ಬೋದು, ನಿಮಗೆ ಎಕ್ಸಾಮ್ ಕಂಪ್ಲೀಟಾಗಿ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕಾಗಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ನಿಮ್ಮ ಎಕ್ಸಾಮ್ಸ್ಗೆ ಅಂತ ಹೇಳ್ತಾ, ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿ ನೋಡಿ. ಹಾಗೆ ನಾನು ಪ್ರತಿಯೊಂದು ಪೇಜ್ ಅಂದರೆ ಪ್ರತಿಯೊಂದು ಈ ಪುಟವನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೋಟ್ಸ್ ಆದರೂ ಮಾಡ್ಕೊಳ್ಳಿ, ಅಥವಾ ಜೆರಾಕ್ಸ್ ಆದ್ರೂ ಕೂಡ ತಗೊಳ್ಳಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ಲೆಸನ್. ಫಸ್ಟು ಪೀಠಿಕೆ. ಭಾಷೆಯಲ್ಲಿ ನಾಮಪದಗಳಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿ, ಭಾವನೆ, ಗುಣ ಇತ್ಯಾದಿಗಳನ್ನು ಸೂಚಿಸುವ ಪದಗಳನ್ನು ನಾಮಪದಗಳು ಎಂದು ಕರೆಯುತ್ತೇವೆ. ಕನ್ನಡ ವ್ಯಾಕರಣದಲ್ಲಿ ನಾಮಪದಗಳ ರೂಪ, ಲಿಂಗ, ವಚನ, ವಿಭಕ್ತಿ ಮುಂತಾದ ವಿಷಯಗಳನ್ನು ವಿವರವಾಗಿ ಅಧ್ಯಯನ ಮಾಡಲಾಗುತ್ತದೆ. ಸಂಸ್ಕೃತ ಭಾಷೆಯ ಪ್ರಭಾವದಿಂದ ಕನ್ನಡದಲ್ಲಿ ಅನೇಕ ಸಂಸ್ಕೃತ ಪದಗಳು ಬಳಕೆಯಲ್ಲಿವೆ. ಇವುಗಳ ಲಿಂಗ ಹಾಗೂ ರೂಪಗಳು ಕನ್ನಡ ವ್ಯಾಕರಣದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿವೆ. ಫಸ್ಟ್ ಒನ್, ಲಿಂಗ ಮತ್ತು ನಾಮ ಪ್ರಕೃತಿಗಳು. ಫಸ್ಟ್ ಒನ್, ಲಿಂಗ ಎಂದರೇನು? ನಾಮಪದವು ಸೂಚಿಸುವ ವಸ್ತು ಅಥವಾ ವ್ಯಕ್ತಿಯ ಸ್ವಭಾವವನ್ನು ಆಧರಿಸಿ ಅದಕ್ಕೆ ನೀಡುವ ವರ್ಗೀಕರಣವನ್ನು ಏನಂತ ಕರೀತೇವೆ? ಲಿಂಗ ಎಂದು ಕರೆಯುತ್ತೇವೆ. ಕನ್ನಡದಲ್ಲಿ ಮುಖ್ಯವಾಗಿ 3 ಅಂಗಗಳಿವೆ. ಅದ್ಯಾವುದಪ್ಪ ಅಂದರೆ ಪುಲ್ಲಿಂಗ, ಶ್ರೀಲಿಂಗ, ಹಾಗೆ ನಪುಂಸಕ ಲಿಂಗ. ಸಾರಿ, ನನಗೆ ಅವಿನೇನಂತಾರೆ ಪ್ರೊನೌನ್ಸಿಂಗ್ ಸ್ವಲ್ಪ ಕಷ್ಟ ಆಯಿತು. ಸೊ ಆಮೇಲೆ ಇವು ಕನ್ನಡ ಓದೋಕ್ಕೆ ಬರಲ್ಲ, ಹಾಗೆ ಹೀಗೆ ಅಂತೆಲ್ಲ ಕಮೆಂಟ್ ಮಾಡಿಬಿಡಿ, ಆಯಿತಾ? ಸೊ ಫಸ್ಟು ಪುಲ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಗಂಡು ವ್ಯಕ್ತಿ ಅಥವಾ ಪ್ರಾಣಿಯನ್ನು ಸೂಚಿಸುತ್ತದೆ. ಉದಾಹರಣೆಗೆ ರಾಮ, ಕೃಷ್ಣ, ಸಿಂಹ. ನೆಕ್ಸ್ಟ್ ಶ್ರೀಲಿಂಗ ಅಂದರೆ ಹೆಣ್ಣು ವ್ಯಕ್ತಿ ಅಥವಾ ಪ್ರಾಣಿಗಳನ್ನು ಸೂಚಿಸುತ್ತದೆ. ಸೀತೆ, ಲಕ್ಷ್ಮಿ, ಹಸು. ನಪುಂಸಕಲಿಂಗ ಅಂದರೆ ಜಡ ವಸ್ತುಗಳು ಹಾಗೂ ಲಿಂಗವಿಲ್ಲದ ವಸ್ತುಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ ಮನೆ, ಪುಸ್ತಕ, ಮರ. ನೆಕ್ಸ್ಟ್ ನಾಮ ಪ್ರಕೃತಿಗಳು. ನಾಮಪದಗಳ ಮೂಲ ರೂಪವನ್ನು ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ನಾಮಪದಗಳ ಮೂಲ ರೂಪವನ್ನು ಏನಂತ ಕರೀತೇವೆ? ನಾಮ ಪ್ರಕೃತಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ರಾಮ, ರಾಮನ, ಗುರು, ಗುರುವಿನ, ಮನೆ, ಮನೆಯ. ಇಲ್ಲಿ ರಾಮ, ಗುರು, ಮನೆ ಎಂಬುವು ನಾಮ ಪ್ರಕೃತಿಗಳಾಗಿವೆ. ಸೆಕೆಂಡ್ ಒನ್, ಸಂಸ್ಕೃತ ಶಬ್ದಗಳ ಕನ್ನಡಕ್ಕೆ ಲಿಂಗವಾಗುವುದು. ಕನ್ನಡದಲ್ಲಿ ಬಳಕೆಯಾಗುವ ಅನೇಕ ಪದಗಳು ಸಂಸ್ಕೃತ ಮೂಲದವು. ಇವು ಕನ್ನಡಕ್ಕೆ ಬಂದಾಗ ಕೆಲವು ಸಂದರ್ಭಗಳಲ್ಲಿ ತಮ್ಮ ಮೂಲ ಲಿಂಗವನ್ನೇ ಉಳಿಸಿಕೊಳ್ಳುತ್ತವೆ. ಉದಾಹರಣೆಗೆ ಸಂಸ್ಕೃತ ಪದದಲ್ಲಿ ರಾಮ, ಲಕ್ಷ್ಮಿ ಸಂಸ್ಕೃತ ಪದ, ಸಂಸ್ಕೃತ ಲಿಂಗ ಕನ್ನಡದಲ್ಲಿ. ಈಗ ರಾಮಂ ಪುಲ್ಲಿಂಗ ರಾಮ. ಈಗ ಸಂಸ್ಕೃತ ಪದದಲ್ಲಿ ರಾಮಂ ಅಂತ ಕರೀತೇವೆ, ಸಂಸ್ಕೃತ ಲಿಂಗದಲ್ಲಿ ಪುಲ್ಲಿಂಗ ಅಂತ ಕರೀತೇವೆ, ಹಾಗೆ ಕನ್ನಡದಲ್ಲಿ ರಾಮ ಅಂತ ಕರೀತೇವೆ. ಹಾಗೆಯೇ ಸಂಸ್ಕೃತದಲ್ಲಿ ಲಕ್ಷ್ಮಿ, ಸಂಸ್ಕೃತ ಲಿಂಗದಲ್ಲಿ ಶ್ರೀಲಿಂಗ, ಕನ್ನಡದಲ್ಲಿ ಲಕ್ಷ್ಮಿ. ಸಂಸ್ಕೃತ ಪದದಲ್ಲಿ ಫಲಂ, ಹಾಗೆ ಸಂಸ್ಕೃತ ಲಿಂಗದಲ್ಲಿ ನಪುಂಸಕಲಿಂಗ, ಹಾಗೆ ಕನ್ನಡದಲ್ಲಿ ಫಲ ಅಂತ ಕರೀತೇವೆ. ಇದರಿಂದ ಸಂಸ್ಕೃತ ಪದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ ಅವುಗಳ ಮೂಲ ಲಿಂಗವು ಬಹುತೇಕ ಉಳಿಯುತ್ತದೆ ಎಂಬುದೇ ತಿಳಿಯುತ್ತದೆ. ನೆಕ್ಸ್ಟ್ ಥರ್ಡ್ ಒನ್, ಸಂಸ್ಕೃತ ಅವ್ಯವ ಮತ್ತು ನಾಮಪದ ರೂಪ. ಅವ್ಯವ ಎಂದರೇನು? ರೂಪಾಂತರ ಹೊಂದದ ಪದಗಳನ್ನು ಏನಂತ ಕರೀತೇವೆ? ಅವ್ಯವಗಳು ಎಂದು ಕರೆಯುತ್ತೇವೆ. ರೂಪಾಂತರ ಹೊಂದದ ಪದಗಳನ್ನು ಅವ್ಯವಗಳು ಅಂತ ಕರೀತೇವೆ. ಉದಾಹರಣೆಗೆ ಯಥ, ತಥ, ಏವ, ಚ. ಇವುಗಳಿಗೆ ಲಿಂಗ, ವಚನ, ವಿಭಕ್ತಿ ಬದಲಾವಣೆ ಏನೂ ಇರೋದಿಲ್ಲ. ನೆಕ್ಸ್ಟ್ ನಾಮರೂಪ. ನಾಮಪದಗಳು ವಿಭಕ್ತಿಗಳ ಪ್ರಕಾರ ರೂಪಾಂತರ ಹೊಮ್ಮುತ್ತವೆ. ಉದಾಹರಣೆಗೆ ರಾಮ, ರಾಮನು, ರಾಮನ, ರಾಮನಿಗೆ, ರಾಮನಿಂದ. ಗುರು, ಗುರುವು, ಗುರುವಿನ, ಗುರುವಿಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಫೋರ್ತ್ ಒನ್, ಸಂಖ್ಯಾವಾಚಕಗಳು ಮತ್ತು ಲಿಂಗ. ಸಂಖ್ಯೆಯನ್ನು ಸೂಚಿಸುವ ಪದಗಳನ್ನು ಸಂಖ್ಯಾವಾಚಕಗಳು ಎಂದು ಕರೆಯುತ್ತೇವೆ. ಸಂಖ್ಯೆಯಿಂದ ಸೂಚಿಸುವುದನ್ನು ನಾವೇನಂತ ಕರೀತೇವೆ? ಸಂಖ್ಯಾವಾಚಕಗಳು ಅಂತ ಕರೀತೇವೆ. ಉದಾಹರಣೆಗೆ
ಪದದಲ್ಲಿ ಈಗ ಇದು ಸಂಖ್ಯೆಯಲ್ಲಿ 1 2 3 4 5, ಆ ಪದದಲ್ಲಿ ಅಕ್ಷರಗಳಲ್ಲಿ ನಾವು 1 2 3 4 5 ಅಂತ ಈ ಥರ ಬರೆಯುತ್ತದೆ. ಸಂಸ್ಕೃತದಲ್ಲಿ ಕೆಲವು ಸಂಖ್ಯಾವಾಚಕ ಪದಗಳು ಲಿಂಗಾನುಸಾರ ಬದಲಾಗುತ್ತದೆ. ಉದಾಹರಣೆಗೆ ಪುಲ್ಲಿಂಗ ಅಂದರೆ ಏಕಂ, ಹಾಗೆ ದ್ವ. ಶ್ರೀಲಿಂಗದಲ್ಲಿ ಏಕ ದ್ವೇ. ನಪುಂಸಕಲಿಂಗದಲ್ಲಿ ಏಕಂ ದ್ವೇ. ಕನ್ನಡದಲ್ಲಿ ಸಾಮಾನ್ಯವಾಗಿ ಲಿಂಗಭೇದ ಕಾಣಿಸುವುದಿಲ್ಲ. ಉದಾಹರಣೆಗೆ ಒಂದು ಹುಡುಗ, ಒಂದು ಹುಡುಗಿ, ಒಂದು ಮನೆ. 5th ಒನ್, ಸಂಸ್ಕೃತ ನಾಮ ಪ್ರಕೃತಿಗಳು ಮತ್ತು ಸಮಸಂಸ್ಕೃತ ಲಿಂಗ ಅಂದರೆ ಸಂಸ್ಕೃತದಿಂದ ನೇರವಾಗಿ ಸ್ವೀಕರಿಸಲ್ಪಟ್ಟ ಪದಗಳನ್ನು ಸಮಸಂಸ್ಕೃತ ಪದಗಳು ಅಂತ ಕರೆಯುತ್ತಾರೆ. ಸೊ ನೆಕ್ಸ್ಟ್, ಉದಾಹರಣೆಗೆ ಪದ ದೇವ, ವಿದ್ಯಾ, ಜ್ಞಾನ. ಲಿಂಗ ನೋಡಿ, ಪದ ಲಿಂಗ. ದೇವದಲ್ಲಿ ಪುಲ್ಲಿಂಗ, ವಿದ್ಯಾದಲ್ಲಿ ಶ್ರೀಲಿಂಗ, ಜ್ಞಾನದಲ್ಲಿ ನಪುಂಸಕಲಿಂಗ. ಅರ್ಥ ಆಯ್ತಾ? ಈ ಪದಗಳು ಕನ್ನಡದಲ್ಲಿಯೂ ಅದೇ ಲಿಂಗವನ್ನು ಹೊಂದಿರುತ್ತದೆ. 6th ಒನ್, ಸಂಸ್ಕೃತ ಶಬ್ದಗಳು ಮತ್ತು ಲಿಂಗ. ಸಂಸ್ಕೃತದಲ್ಲಿ ಪ್ರತಿಯೊಂದು ನಾಮಪದಕ್ಕೂ ನಿರ್ದಿಷ್ಟ ಲಿಂಗವಿದೆ. ಪುಲ್ಲಿಂಗದಲ್ಲಿ ಶಿವ, ರಾಮ, ವಿಷ್ಣು, ಗುರು. ಶ್ರೀಲಿಂಗಕ್ಕೆ ಸರಸ್ವತಿ, ಪಾರ್ವತಿ, ವಿದ್ಯಾ, ಲಕ್ಷ್ಮಿ. ನಪುಂಸಕಲಿಂಗಕ್ಕೆ ಫಲ, ಜ್ಞಾನ, ನೀರ, ಹಾಗೆ ವಸ್ತ್ರ. ಕನ್ನಡದಲ್ಲಿ ಬಳಕೆಯಾದಾಗಲೂ ಇವುಗಳ ಲಿಂಗ ಸಾಮಾನ್ಯವಾಗಿ ಬದಲಾಗುವುದಿಲ್ಲ. ಸಂಸ್ಕೃತ ಸ್ವರಾಂತ ಲಿಂಗ. 7th ಒನ್ನು, ಸ್ವರದಲ್ಲಿ ಅಂತ್ಯಗೊಳ್ಳುವ ಪದಗಳನ್ನು ಏನಂತ ಕರಿತೇವೆ? ಸ್ವರಾಂತ ಪದಗಳು ಎಂದು ಕರೆಯುತ್ತೇವೆ. ಅದರ ಉದಾಹರಣೆಗೆ ಅಕರಾಂತ ಪುಲ್ಲಿಂಗ ಅಂದರೆ ರಾಮ, ಕೃಷ್ಣ, ನರ. ಅಕರಾಂತ ಶ್ರೀಲಿಂಗ ರಾಮ, ಸೀತಾ, ವಿದ್ಯಾ. ಇಕರಾಂತ ಶ್ರೀಲಿಂಗ ಲಕ್ಷ್ಮೀ, ನದೆ, ಶಕ್ತಿ. ಉಕರಾಂತ ಪುಲ್ಲುಂಗ ಅಂದರೆ ಗುರು, ವಿಷ್ಣು, ಶಂಭು. 8th ಒನ್, ಸಂಸ್ಕೃತ ವ್ಯಂಜನಾಂಶ ಲಿಂಗ ಅಂದರೆ ವ್ಯಂಜನದಲ್ಲಿ ಅಂತ್ಯಗೊಳ್ಳುವ ಪದಗಳನ್ನು ವ್ಯಂಜನಾಂಶ ಪದಗಳು ಎಂದು ಕರೆಯುತ್ತೇವೆ. ಉದಾಹರಣೆ ನೋಡೋದಾದರೆ ಪದ ಲಿಂಗ. ರಾಜನ್ ಪುಲ್ಲಿಂಗ, ಆತ್ಮನ್ ಪುಲ್ಲಿಂಗ, ಮನನ್ ನಪುಂಸಕಲಿಂಗ, ಹಾಗೆ ವಾಕ್ ಶ್ರೀಲಿಂಗ. ಈ ಪದಗಳು ಕನ್ನಡದಲ್ಲಿ ಬಳಕೆಯಾಗುವಾಗ ಸರಳೀಕೃತ ರೂಪ ಪಡೆಯುತ್ತವೆ. ರಾಜನ್, ಉದಾಹರಣೆಗೆ ರಾಜನ್, ರಾಜ, ಆತ್ಮನ್, ಆತ್ಮ. 9th ಒನ್, ಕನ್ನಡದ ಏಕವಚನ ಮತ್ತು ಸಮಸಂಸ್ಕೃತ ಲಿಂಗ ಅಂದರೆ ಏಕವಚನ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದೇ ವಸ್ತುವನ್ನು ಸೂಚಿಸುವ ಒಂದು ರೂಪವನ್ನು ಏಕವಚನ ಅಂತ ಕರಿತೇವೆ. ಅಲ್ಲಿ ವ್ಯಕ್ತಿ ಆದರೂ ಆಗಿರ್ಬೋದು ಅಥವಾ ವಸ್ತುವನ್ನು ಆಗಿರ್ಬೋದು ಅಥವಾ ಪ್ರಾಣಿ ಪಕ್ಷಿ ಏನೇ ಅಲ್ಲಿ ಒಂದನ್ನು ಇರುವುದನ್ನು ನಾವು ಸೂಚಕ ಅಂತ ನಾವು ಏಕವಚನ ಅಂತ ಕರಿತೇವೆ. ಉದಾಹರಣೆಗೆ ರಾಮ, ಮನೆ, ಪುಸ್ತಕ. ಸಮಸಂಸ್ಕೃತ ಲಿಂಗದ ಏಕವಚನ ರೂಪಗಳು. ಪದ ಲಿಂಗ. ರಾಮ ಪುಲ್ಲಿಂಗ, ಲಕ್ಷ್ಮೀ ಶ್ರೀಲಿಂಗ, ಫಲ ನಪುಂಸಕಲಿಂಗ, ಜ್ಞಾನ ನಪುಂಸಕಲಿಂಗ, ಹಾಗೆ ಗುರು ಪುಲ್ಲಿಂಗ, ನಪುಂಸಕಲಿಂಗ. ನೆಕ್ಸ್ಟ್ ಲಾಸ್ಟ್, ಉಪಸಂಹಾರ. ನಾಮಪದಗಳು ಭಾಷೆಯ ಮೂಲ ಆಧಾರವಾಗಿದ್ದು ಅವುಗಳ ಲಿಂಗ ಮತ್ತು ನಾಮ ಪ್ರಕೃತಿಗಳ ಅಧ್ಯಯನವು ಕನ್ನಡ ವ್ಯಾಕರಣದ ಪ್ರಮುಖ ಭಾಗವಾಗಿದೆ. ಸಂಸ್ಕೃತ ಭಾಷೆಯ ಪ್ರಭಾವದಿಂದ ಕನ್ನಡದಲ್ಲಿ ಅನೇಕ ಸಮಸಂಸ್ಕೃತ ಪದಗಳು ಬಳಕೆಯಲ್ಲಿದ್ದು ಅವುಗಳ ಲಿಂಗ, ಸ್ವರಾಂತ ಹಾಗೂ ವ್ಯಂಜನಾಂಶ ರೂಪಗಳು ಕನ್ನಡ ವ್ಯಾಕರಣವನ್ನು ಸಮೃದ್ಧಗೊಳಿಸಿವೆ. ಸಂಖ್ಯಾವಾಚಕಗಳು, ಅವ್ಯವಗಳು ಮತ್ತು ನಾಮಪದಗಳ ರೂಪಾಂತರಗಳ ಅಧ್ಯಯನದಿಂದ ಭಾಷೆಯ ಶುದ್ಧ ಹಾಗೂ ಸರಿಯಾದ ಬಳಕೆಯನ್ನು ಅರಿತುಕೊಳ್ಳಬಹುದು. ಈ ಕಾರಣದಿಂದ ನಾಮಕರಣದ ಭಾಗ 1 ಕನ್ನಡ ವ್ಯಾಕರಣದ ಅಧ್ಯಯನದಲ್ಲಿ ಅತ್ಯಂತ ಮಹತ್ವದ ವಿಷಯವಾಗಿದೆ. ಸೊ ಐ ಹೋಪ್ ನಿಮಗೆ ಈ ಲೆಸನ್ ಅರ್ಥ ಆಗಿದೆ ಅಂತ. ಸೊ ನಾನು ನಪುಂಸಕಲಿಂಗ ಅದೇನಿದೆ ಅದನ್ನು ನನಗೆ ಕೆಲವೊಂದು ವರ್ಡ್ಗಳನ್ನ ನನಗೆ ಪ್ರೊನೌನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಷ್ಟೇ ರೀಸನ್. ಅದು ಬಿಟ್ಟು ನನಗೆ ಹೋದಾಗ ಬರಲ್ಲ ಹಂಗೆಲ್ಲ ತಿಳ್ಕೊಬೇಡಿ ಆಯಿತಾ. ಹಂಗೆಲ್ಲ ತಿಳ್ಕೊಂಡು ಬೇಡ ಕಮೆಂಟ್ ಮಾಡಿಬಿಡಿ. ಸೊ ಅಷ್ಟೇ. ಹಾಗೆ ನಿಮಗೆ ಈ ಕೊನೆವರೆಗೂ ವಿಡಿಯೋ ಎಂಡ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ನನ್ನ ಒಂದು ಉದ್ದೇಶ ಏನಿಲ್ಲ, ಎಷ್ಟು ಜನಕ್ಕೆ ಪಾಪ ಕನ್ನಡ ಒಂದು ಆಪ್ಷನಲ್ ಕನ್ನಡ ಅಂದ್ರೇ ಪಾಪ ತುಂಬ ಎಲ್ಲರಿಗೂ ಕಷ್ಟ ಅನ್ನೋ ಒಂದು ಫೀಲ್ ಇದೆ. ಅದೇನು ಕಷ್ಟ ಅಲ್ಲ, ನೀವು ಆರಾಮಾಗಿ ಎಕ್ಸಾಮ್ ಬರಿಬೋದು, ಈಸಿ ಇರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಆ್ಯಕ್ಚುಲಿ ಈ ವರ್ಷ ಅಂತೂ ನಾನು ತುಂಬ ಪ್ರಯತ್ನ ಪಟ್ಟಿದ್ದೇನೆ. ನಾನು ವೀಡಿಯೋಸ್ ಹಾಕಲೇಬೇಕು ಅಂತ ಎಲ್ಲ ಒಂದು ಲೆಸನ್ಸ್ನೂ ಕೂಡ ನಾನು ಮಾಡ್ತಾಯಿದ್ದೀನಿ. ಹಾಗೆಯೇ ವಿತ್ ನೋಟ್ಸ್ ಆಲ್ಸೋ. ಹಾಗೆಯೇ ಕ್ವಶನ್ ಪೇಪರು ಕೂಡ ನಾನು ಸಾಲ್ವ್ ಮಾಡಿದ್ದೀನಿ.
ಹಾಗೆಯೇ ಇಂಪಾರ್ಟೆಂಟ್ ಲೆಸನ್ಸ್ನ ಸಜೆಸ್ಟ್ ಮಾಡಿದ್ದೀನಿ. ಹಾಗೆ ಕ್ವಶನ್ ಪೇಪರ್ ಪ್ರೀವಿಯಸ್ 4 ಇಯರ್ಸ್ ಕ್ವಶನ್ ಪೇಪರ್ನ ಒಂದೇ ಕಡೆ ಬರೆದು ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ನೋಡಿ, ಹಾಗೆ ನಿಮ್ಮ ಎಕ್ಸಾಮ್ಗೆ ಉಪಯೋಗ ಆಗಲಿ ಅಂತ ಹೇಳ್ತಾ, ಸೊ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಯಾರು ಆಪ್ಷನಲ್ ಕನ್ನಡ ತೊಗೊಂಡಿದ್ದಾರೋ ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸ್ಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.